ಪ್ರದೀಪ್ ಈಶ್ವರ್ ಮೇಲೆ ಕೇಸು ದಾಖಲು. ಚಿಕ್ಕಬಳ್ಳಾಪುರದ ಘಟನೆಗೆ ಕಣ್ಣೀರಿಟ್ಟಿದ್ದಾರೆ ಪ್ರದೀಪ್ ಈಶ್ವರ್. ಸಿದ್ದರಾಮಯ್ಯನವರ ಎದುರು ಬ್ರೇಕಿಂಗ್ ನ್ಯೂಸ್. ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ರವರ ಮೇಲೆ ದೂರು ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪ್ರದೀಪ್ ಈಶ್ವರ್ ಅರೆಸ್ಟ್ ಆಗಬಹುದು. ಅದಕ್ಕಾಗಿಯೇ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಪ್ರದೀಪ್ ಈಶ್ವರ್ ಕಣ್ಣೀರು ಹಾಕಿದ್ದಾರೆ. ಪ್ರದೀಪ್ ಈಶ್ವರ್ ರವರು ಬಿಲ್ಡಪ್ ಕೊಡಲು ಹೋಗಿ ತಾನೊಬ್ಬ ಒಬಿಸಿ ನಾಯಕ, ನನ್ನನ್ನು ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ತುಳಿಯುತ್ತಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ರಿಂದಲೇ ಚೀಮಾರಿ ಹಾಕಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಾಹುಲ್ ಗಾಂಧಿಯವರು ಈ ವಿಚಾರಕ್ಕೆ ಎಂಟ್ರಿ ಕೊಟ್ಟು ಪ್ರದೀಪ್ ಈಶ್ವರ್ಗೆ ಸರಿಯಾಗಿ ವಾರ್ನಿಂಗ್ ಅನ್ನು ಕೂಡ ನೀಡಿದ್ದಾರೆ. ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಯಾಕೆ ಈ ರೀತಿ ಹುಚ್ಚಂಗೆ ಆಡ್ತಿರ್ತಾರೆ? ಅವರ ಈ ಕೆಲಸದಿಂದ ಮುಂದಿನ ಬಾರಿ ಅವರಿಗೆ ಕಾಂಗ್ರೆಸ್ನಿಂದಲೇ ಟಿಕೆಟ್ ಸಿಗೋದು ಡೌಟ್ ಅನ್ಸುತ್ತೆ. ಇನ್ನು ಪ್ರದೀಪ್ ಈಶ್ವರ್ ಅವರ ಮೇಲೆ ದಾಖಲಾಗಿರುವ ಕೇಸ್ನಲ್ಲಿ ಯಾವ ದೂರುಗಳಿವೆ? ಇದರ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರು ಹೇಳಿದ್ದಾದರೂ ಏನು? ಈ ಎಲ್ಲಾ ವಿವರವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ವಿದ್ಯಾವಂತನಾಗಿ ಸಾವಿರಾರು ಮಕ್ಕಳಿಗೆ ಪಾಠ ಹೇಳುವ ಪ್ರದೀಪ್ ಈಶ್ವರ್ ಈ ರೀತಿ ಜಾತಿ ಕಾರ್ಡ್ ಪ್ಲೇ ಮಾಡೋದು, ನಾನೊಬ್ಬ ಒಬಿಸಿ ಅಂತ ನಾಟಕವಾಡ್ತಿರೋದು ತಪ್ಪು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ನಿಮಗೇನ್ ಅನ್ಸುತ್ತೆ? ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುತ್ತಿರೋ ಪ್ರದೀಪ್ ಈಶ್ವರ್ ರವರು ಈ ಕೂಡಲೇ ಅರೆಸ್ಟ್ ಆಗಬೇಕು. ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಇತ್ತೀಚೆಗೆ ಕೆಂಪೇಗೌಡರ ಜಯಂತಿ ಎಂದು ನಡೆದ ಸಭೆಯಲ್ಲಿ ದೊಡ್ಡ ಗದ್ದಲ ಸೃಷ್ಟಿಯಾಗಿತ್ತು. ಇದಾದ ಬಳಿಕ ಪ್ರದೀಪ್ ಈಶ್ವರ್ಗೆ ಜನರು ರೊಚ್ಚಿಗೆದ್ದು ಚಪ್ಪಲಿ ಎಸೆದಿದ್ದಾರೆ. ಅಷ್ಟೇ ಅಲ್ಲದೆ ಹುಚ್ಚ ಅಂತ ನಿಂದಿಸಿದ್ದಾರೆ. ಈಗ ಆ ಚಪ್ಪಲಿ ಎಸೆದಿರೋರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಆದರೆ ಆ ಘಟನೆ ನಡೆಯೋ ಮುಂಚೆ ಪ್ರದೀಪ್ ಈಶ್ವರ್ ಏನ್ ಮಾಡಿದ್ರು ನೋಡಿ. ಎಲ್ಲರ ಮುಂದೆ ತೋಳು ತಟ್ಟಿ ಮೀಸೆ ತಿರುಕೊಂಡು ಜೆಡಿಎಸ್ ಕಾರ್ಯಕರ್ತರ ಮುಂದೆ ತನ್ನ ಕೂದಲು ಕೀಳೋಕಾಗೋದಿಲ್ಲ ಅಂತ ಸವಾಲನ್ನು ಹಾಕ್ತಾರೆ. ಒಬ್ಬ ಎಂಎಲ್ಎ ಆಗಿದ್ಕೊಂಡು ಯಾವ ರೀತಿ ಪಬ್ಲಿಕ್ ನಲ್ಲಿ ಬಿಹೇವ್ ಮಾಡಬೇಕು ಅಂತ ಈ ಪ್ರದೀಪ್ ಈಶ್ವರ್ಗೆ ಗೊತ್ತಿಲ್ಲ ಅಂತ ಕಾಣಿಸು. ಇಲ್ಲಿಂದಲೇ ಅಸಲಿ ಬೆಂಕಿ ಹಚ್ಕೊಳ್ಳೋದು ನೋಡಿ. ಪ್ರದೀಪ್ ಈಶ್ವರ್ಗೆ ಗೊತ್ತಾಯ್ತು ಅಂತ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಕಾಲಿಟ್ಟರೆ ಜೆಡಿಎಸ್ ಕಾರ್ಯಕರ್ತರು ಸುಮ್ನೆ ಬಿಡೋದಿಲ್ಲ ಅಂತ ತಿಳಿಯುತ್ತೆ. ಅದಕ್ಕೆ ರಾತ್ರಿ ಆಗ್ತಿದ್ದಂತೆ ಹೊಸ ನಾಟಕವನ್ನು ಶುರು ಮಾಡ್ತಾರೆ. ಅದುವೇ ಜಾತಿ ಕಾರ್ಡ್. ನಾನೊಬ್ಬ ಶೋಷಿತ ವರ್ಗದ ಎಂಎಲ್ಎ. ಕುಮಾರಸ್ವಾಮಿ ಅವರ ಚೇಲಾಗಳು ಒಬಿಸಿ ಹುಡುಗನನ್ನ ಅವಮಾನ ಮಾಡಿದ್ದಾರೆ. ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಒಬಿಸಿ ವರ್ಗದ ವಿರುದ್ಧವಾಗಿದ್ದಾರೆ ಅಂತೆಲ್ಲ ನಾಟಕವಾಡೋಕೆ ಶುರು ಮಾಡ್ತಾರೆ. ಪ್ರದೀಪ್ ಈಶ್ವರ್ ಅವರ ಆಡಿಯೋ ಕ್ಲಿಪ್ ಒಬ್ಬ ಒಬಿಸಿ ಹುಡುಗನಿಗೆ ಅವಮಾನ ಮಾಡಿದ್ದು. ಕುಮಾರಣ್ಣ ಅಗೇನ್ಸ್ಟ್ ಒಬಿಸಿ, ಜೆಡಿಎಸ್ ಅಗೇನ್ಸ್ಟ್ ಒಬಿಸಿಗೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಈ ಪ್ರದೀಪ್ ಈಶ್ವರ್ ಮತ್ತೆ ಸುಮ್ಮನೆ ಆಗೋದಿಲ್ಲ. ಕುಮಾರಸ್ವಾಮಿಯವರೇ, ನೀವು ನನ್ನ ಕೂದಲು ಕಿತ್ಕೊಳ್ಳೋಕಾಗಲ್ಲ ಅಂತ ಮತ್ತೆ ಬಿಲ್ಡಪ್ನ ಕೊಡ್ತಾರೆ. ಇದಾದ ಬಳಿಕ ಯಾವಾಗ ಕಾಂಗ್ರೆಸ್ನಿಂದಲೇ ಪ್ರದೀಪ್ ಈಶ್ವರ್ಗೆ ವಿರೋಧ ಶುರುವಾಯ್ತೋ ಇವತ್ತು ಮತ್ತೆ ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ. ಸ್ನೇಹಿತರೆ, ಮಾಧ್ಯಮದವರು ಡಿಕೆ ಶಿವಕುಮಾರ್ ರವರನ್ನು ಪ್ರದೀಪ್ ಈಶ್ವರ್ ಅವರ ಚಪ್ಪಲಿ ವಿಚಾರದ ಬಗ್ಗೆ ಕೇಳಿದಾಗ ಡಿಕೆ ಶಿವಕುಮಾರ್ ರವರು ಏನೂ ಕೂಡ ಮಾತನಾಡದೆ ಹೊರಟು ಹೋಗಿದ್ದಾರೆ. ಸ್ನೇಹಿತರೆ, ಪ್ರದೀಪ್ ಈಶ್ವರ್ ರವರು ಆಡಿರುವಂತಹ ಈ ಮಾತುಗಳು ಕಾಂಗ್ರೆಸ್ಗೆ ಲಾಭ ಆಗೋದಿಲ್ಲ, ಬದಲಿಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಯಾಕಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿಯವರಿಗೆ ಹಾಗೂ ಜೆಡಿಎಸ್ಗೆ ಇರುವಂತಹ ಬೆಂಬಲ ನಿಮಗೆಲ್ಲ ಗೊತ್ತೇ ಇದೆ. ಹೀಗೇನಾದ್ರೂ ಡಿಕೆ ಶಿವಕುಮಾರ್ ಪ್ರದೀಪ್ ಈಶ್ವರ್ಗೆ ಬೆಂಬಲವನ್ನು ಕೊಟ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಕ್ಕಲಿಗ ಮತಗಳು ಬರುವುದಿಲ್ಲ. ಅದಕ್ಕಾಗಿಯೇ ಖುದ್ದು ಡಿಕೆ ಶಿವಕುಮಾರ್ ರವರೇ ಪ್ರದೀಪ್ ಈಶ್ವರ್ಗೆ ಕರೆ ಮಾಡಿ ಇನ್ನೇನು ಬಾಯಿ ಮುಚ್ಕೊಂಡೆ, ಮೀಡಿಯಾದ ಮುಂದೆ ಬಿಲ್ಡಪ್ ತೆಗೆದುಕೊಳ್ಳೋಕೆ ಏನೇನೋ ಮಾತನಾಡಬಾರದು, ಮತ್ತೆ ಇದೇ ರೀತಿ ಮಾತನಾಡಿದರೆ ಪಕ್ಷದಿಂದಲೇ ಕಿತ್ತಾಕ್ಬಿಡ್ತೀನಿ, ಹುಷಾರ್ ಅಂತ ಖುದ್ದು ಡಿಕೆ ಶಿವಕುಮಾರ್ ರವರೇ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ಪ್ರದೀಪ್ ಈಶ್ವರ್ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಅವರ ಮುಂದೆ ಗೊಳೋ ಅಂತ ಕಣ್ಣೀರು ಹಾಕಿದ್ದಾರೆ. ಯಾಕಂತಂದ್ರೆ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆದಿರುವಂತಹ ವಿಚಾರಕ್ಕೆ ಕಾಂಗ್ರೆಸ್ನಲ್ಲಿ ಯಾರೂ ಕೂಡ ಕ್ಯಾರೆ ಎಂದಿಲ್ಲ.